ಇವಿಎಂ ಪರಿಶೀಲನೆ ನಡೆಸಲಾಗಿದ್ದು ಇವತ್ತು ಸಂಜೆ ಎಲ್ಲ 15 ಕ್ಷೇತ್ರಗಳಿಗೆ ರವಾನೆ ಮಾಡಲಾಗುತ್ತೆ. ಒಟ್ಟು 4185 ಮತಗಟ್ಟೆಗಳನ್ನು ತೆರೆಯಲಾಗಿದ್ದು 900 ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಬೈ ಎಲೆಕ್ಷನ್ ಅಂತಾನೆ ಒಟ್ಟು 42509 ಸಿಬ್ಬಂದಿ ಕಾರ್ಯನಿರ್ವಹಿಸಲಿದ್ದಾರೆ. ಇದರಲ್ಲಿ ಭದ್ರತೆಗಂತಾನೆ 2511 ಸಿಆರ್ಪಿಎಫ್ ಸಿಬ್ಬಂದಿಯನ್ನ ಅಲಾಟ್ ಮಾಡಲಾಗಿದ್ದು ಅಂಧರಿಗಾಗಿ 9 ವಿಶೇಷ ಮತಕೇಂದ್ರವನ್ನು ತೆರೆಯಲಾಗಿದೆ. ಇನ್ನು ಬೆಂಗಳೂರಿನ ಯಶವಂತಪುರ, ಮಹಾಲಕ್ಷ್ಮಿ ಲೇಔಟ್, ಶಿವಾಜಿನಗರ, ಕೆಆರ್ಪುರಂನಲ್ಲೂ ಮತದಾನ ನಡೆಯಲಿದ್ದು 4 ಕ್ಷೇತ್ರಗಳಲ್ಲಿ 1361 ಮತಗಟ್ಟೆಗಳನ್ನು ತೆರೆಯಲಾಗಿದೆ. ಇದರಲ್ಲಿ 12 ಸಖಿ ಮತಗಟ್ಟೆಗಳಿದ್ರೆ 4 ಮಾದರಿ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ರೆಡಿ ಇದ್ದಾರೆ. ಗೋಕಾಕ್ನಿಂದ ಚಂದ್ರಕಾಂತ್ ಸುಕಂದಿ, ಹಾಗೇನೆ ಹಿರೇಕೆರೂರಿನಿಂದ ಸಂಕನಗೌಡ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸಂಕನಗೌಡ, ಯಾವ ರೀತಿಯಾಗಿ ಈಗಾಗಲೇ ಒಂದ್ ಕಡೆ ಇವತ್ತು ಸಂಜೆ 5 ಗಂಟೆಗೆ ಅಭ್ಯರ್ಥಿಗಳ ಮನೆ ಪ್ರಚಾರಕ್ಕೂ ಕೂಡ ತೆರೆ ಬೀಳಲಿದೆ. ಇನ್ನೊಂದ್ ಕಡೆ ಚುನಾವಣೆಗೆ ಯಾವ ರೀತಿಯಾಗಿ ಈಗಾಗಲೇ ಚುನಾವಣಾ ಆಯೋಗ ಅಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ನವಿತಾ, ಏನಂತಂದರೆ ಚುನಾವಣೆಗೆ ಮತದಾನಕ್ಕೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇರುವಂತೆ ಕೂಡ ಹಿರೇಕೆರೂರು ಉಪಚುನಾವಣಾ ಕಾವು ರಂಗೇರಿದೆ. ಮತ್ತು ಚುನಾವಣಾಧಿಕಾರಿಗಳು ಕೂಡ ಮತದಾನಕ್ಕೆ ಬೇಕಾದ್ರೆ ಎಲ್ಲ ರೀತಿಯ ಸಕಲ ಸೌಲಭ್ಯಗಳನ್ನು ಮಾಡ್ಕೊಂಡಿದ್ದಾರೆ. ಈಗ ನಾವೇನು ಹಿರೇಕೆರೆ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈಗ ನೀವು ನೋಡ್ಬೋದು ದೃಶ್ಯದಲ್ಲಿ ಏನು ಈಗ ಚುನಾವಣೆಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಒಂದು ಸೂಕ್ತ ಭದ್ರತೆಗಳನ್ನು ಒದಗಿಸಿದ್ದಾರೆ. ಮತ್ತು ಇವಿಎಂ ಮಿಷನ್ಗಳಿದೆ, ಇವಿಎಂ ಮಿಷನ್ಗಳು ಎಲ್ಲ ಮತದಾನಕ್ಕೆ ತಲುಪುವಂತೆ ಈಗಾಗಲೇ ಚುನಾವಣಾಧಿಕಾರಿಗಳು ಕ್ರಮಗಳನ್ನು ತೆಗೆದುಕೊಂಡಾರೆ. ಏನು ಹಿರೇಕೆರೆನಲ್ಲಿ 229 ಮತದಾನಕ್ಕೆ ಏನು ಮತಗಟ್ಟೆಗಳಿದ್ದಾವೆ. ಹಾಗಾಗಿ ಎಲ್ಲ 229 ಮತಗಟ್ಟೆಗಳಿಗೆ ಇವಿಎಂ ಮಿಷನ್ ತಲುಪಲಿಕ್ಕೆ ಎಲ್ಲ ರೀತಿಯ ತಹಸೀಲ್ದಾರ್ ಹಾಗೂ ಚುನಾವಣಾಧಿಕಾರಿ ತಂಡ ಈಗ ಸಜ್ಜಾಗಿದೆ. ಮತ್ತು ಅಷ್ಟೇ ಅಲ್ಲದೆ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆ 650ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಈಗಾಗಲೇ ಚುನಾವಣೆ ತಂಡ ಭದ್ರತೆಗಂತ ನೇಮಕ ಮಾಡಿದೆ. ಮತ್ತು 1008 ಜನ ಸಿಬ್ಬಂದಿಗಳು ಏನಿದ್ದಾರೆ ಆ ಸಿಬ್ಬಂದಿಗಳು ಚುನಾವಣೆ ಕರ್ತವ್ಯಗಳನ್ನು ಈಗಾಗಲೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮತ್ತು 46 ಅತಿ ಸೂಕ್ಷ್ಮ ಮತಗಟ್ಟೆಗಳಿಂದ ಅತಿ ಸೂಕ್ಷ್ಮ ಮತ್ತು ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಈಗಾಗಲೇ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಏನು ವಿಶೇಷ ವಿಕಲಚೇತನ ಒಂದು ಮತಗಟ್ಟೆ ಮತ್ತು ಪಿಂಕ್ ಮತಗಟ್ಟೆ ಮತ್ತು ಮಾದರಿ ಮತಗಟ್ಟೆ ಅಂತ ಹೇಳಿ 11 ಮತಗಟ್ಟೆಗಳನ್ನು ಈ ತಾಲೂಕು ಕೇಂದ್ರಗಳಲ್ಲಿ ತೆಗೆದಿದ್ದಾರೆ. ಈಗ ಹಿರೇಕೆರೆ ಕ್ಷೇತ್ರ ಏನಿದೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇರುವಂತೆ ಈಗಾಗಲೇ ಮತದಾರರು ಕೂಡ ಎಲ್ಲ ರೀತಿಯಿಂದ ಸಜ್ಜಾಗಿದ್ದಾರೆ. ಮತ್ತು ಏನು ಅಭ್ಯರ್ಥಿಗಳು ಇದ್ದಾರೆ ಮನೆ ಪ್ರಚಾರಕ್ಕೆ ಏನಿದ್ದಾರೆ ಈಗಾಗಲೇ ಎಲ್ಲ ರೀತಿ ಕೆಲವು ಗಂಟೆಗಳು ಬಾಕಿ ಇರುವಂತೆ ಕೂಡ ತಾವು ಕೂಡ ತುರುಸಿನ ರೀತಿಯ ಒಂದು ಪ್ರಚಾರ ಕೂಡ ಕೈಗೊಂಡಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತ ಕೂಡ ಎಲ್ಲ ರೀತಿಯ ಯಾವುದೇ ರೀತಿಯ ಸೂಕ್ತ ಮತದಾನ ಆಗಬೇಕು ಮತ್ತು ಯಾವುದೇ ರೀತಿಯ ಒಂದು ಮತದಾನದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಸಂಭವಿಸಬಾರದು ಅಂತೇಳಿ ಈಗಾಗಲೇ ಎಲ್ಲ ರೀತಿಯ ಒಂದು ಭದ್ರತೆಯನ್ನು ವಹಿಸಿದ್ದಾರೆ. ನವಿತಾ, ಓಕೆ, ಇನ್ನು ಗೋಕಾಕ್ನಿಂದ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿದ್ದಾರೆ. ಗೋಕಾಕ್ ಅಲ್ಲಿ ಯಾವ ರೀತಿಯಾದಂತಹ ಮತ ಪ್ರಚಾರ ಕೊನೆ ಕ್ಷಣದ ಕಸರತ್ತು ಯಾವ ರೀತಿ ನಡೀತಾ, ಯಾಕಂದ್ರೆ ಜಿದ್ದಾಜಿದ್ದಿನ ಕಣ ಕೂಡ ಹೌದು, ಸಾಕಷ್ಟು ಪ್ರಮುಖ ನಾಯಕರಲ್ಲಿ ಬಂದಿದ್ರು ಚಂದ್ರಕಾಂತ್ ಸುಗಂಧಿ. ಇನ್ನೊಂದು ಕಡೆ ಈಗಾಗಲೇ ಚುನಾವಣೆಗೆ ನಾಳಿನ ಬೈ ಎಲೆಕ್ಷನ್ಗೆ ಯಾವ ರೀತಿಯ ಸಿದ್ಧತೆಗಳು ನಡೆದಿದೆ? ನವಿತಾಜಿ ಏನಂದ್ರೆ ನಾಳಿನ ಉಪಚುನಾವಣೆಗೆ ಗೋಕಾಕ್ ಕ್ಷೇತ್ರದಲ್ಲಿ ಭರ್ಜರಿ ಸಿದ್ಧತೆಗಳು ನಡೆದಿರ್ತಕ್ಕಂಥದ್ದು. ನಾಳಿನ ಏನು ಮತದಾನಕ್ಕೆ ಮುನ್ನಾಗಿ ಅಭ್ಯರ್ಥಿಗಳು ರೌಂಡ್ಸ್ ಅನ್ನು ಆಗ್ತಾ ಇದ್ದಾರೆ. ಗೋಕಾಕ್ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಏನು ಮನೆ ಪ್ರಚಾರವನ್ನು ಅಭ್ಯರ್ಥಿಗಳು ಕೈಗೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನಂದ್ರೆ ಗೋಕಾಕ್ನ ಮುನ್ಸಿಪಲ್ ಕಾಲೇಜಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಅಂದ್ರೆ ನಾಳಿನ ಮತ ಎಣಿಕೆಗೆ ಇವಿಎಂ ಯಂತ್ರಗಳನ್ನ ಎಲ್ಲ ಕಡೆ ಕಳಿಸಬೇಕು, ಜೊತೆಗೆ ಆ ಎಲ್ಲ ಕಾರ್ಯಾಚರಣೆಗಳು ನಡೀತಿರ್ತಕ್ಕಂಥದ್ದು. ಏನು 1300ಕ್ಕೂ ಹೆಚ್ಚು ಸಿಬ್ಬಂದಿ ಈ ಒಂದು ಚುನಾವಣೆಗೆ ಕರ್ತವ್ಯಕ್ಕೆ ಹಾಜರಾಗಿದ್ದು ಬೆಳಗ್ಗೆಯಿಂದಲೂ ಕೂಡ ಇವಿಎಂ ಮತ್ತು ವಿವಿ ಪ್ಯಾಟ್ಗಳು ಸೇರಿದಂತೆ ಎಲ್ಲ ಏನು ಮತದಾನಕ್ಕೆ ಬೇಕಾದಂತ ಅಗತ್ಯ ವಸ್ತುಗಳನ್ನು ಈ ಒಂದು ಕಾಲೇಜಿನಿಂದ ರವಾನೆ ಮಾಡಲಾಗ್ತದೆ. ಒಟ್ಟು ಗೋಕಾಕ್ ಕ್ಷೇತ್ರದಲ್ಲಿ 288 ಮತಗಟ್ಟೆಯನ್ನು ಸ್ಥಾಪನೆ ಮಾಡಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಗೋಕಾಕ್ ನಗರದಲ್ಲಿ 135 ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 168 ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಒಂದು ಮತಗಟ್ಟೆಗೆ 4 ರಂತೆ ಸಿಬ್ಬಂದಿಗಳನ್ನ ಈಗಾಗಲೇ ರವಾನೆ ಮಾಡುವ ಕಾರ್ಯ ನಡೀತಾ ಇದೆ. ಸಂಜೆವರೆಗೂ ಕೂಡ ಸಿಬ್ಬಂದಿ ತಮ್ಮ ಮತಗಟ್ಟೆಗೆ ಹೋಗಿ ಅಲ್ಲೇ ಇರ್ತಾರೆ. ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಮತದಾನ ಪ್ರಕ್ರಿಯೆ ಆರಂಭವಾಗಲಿದ್ದು ಸಂಜೆವರೆಗೆ ನಡೆಯಲಿದೆ. ಏನು ಗೋಕಾಕ್ ಅತ್ಯಂತ ಹೈ ವೋಲ್ಟೇಜ್ ಕ್ಷೇತ್ರವಾಗಿದ್ದು ಈಗಾಗಲೇ 3 ಪಕ್ಷಗಳ ಅಭ್ಯರ್ಥಿಗಳು ನಾಳಿನ ಮತದಾನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಏನು ಅಂತಂದ್ರೆ ನಾಳೆ ನಡೆಯುವ ಮತದಾನಕ್ಕೆ ಪೂರ್ವವಾಗಿ ಇವತ್ತು ಮನೆಗೆ ತೆರಳಿ ಅಭ್ಯರ್ಥಿಗಳು ಕೊನೆ ಹಂತದ ಕಸರತ್ತನ್ನ ಗೋಕಾಕ್ ಕ್ಷೇತ್ರದಲ್ಲಿ ನಡೆಸಿದ್ದಾರೆ. ನವಿತಾ ಜೈನ್, ಥ್ಯಾಂಕ್ ಯು. ಚಂದ್ರಕಾಂತ್ ಸುಗಂಧಿ ಹಾಗೆ ಸಂಕನಗೌಡ ಡೀಟೇಲ್ಸ್ಗೆ. ಏನೋ ಸಾಕಷ್ಟು ಪ್ರಚಾರ ಕೂಡ ಜೋರಾಗಿ ನಡೀತಾ ಇದೆ. ಜೊತೆಗೆ ಚುನಾವಣಾ ಸಿಬ್ಬಂದಿಗಳು ಆಲ್ರೆಡಿ ಇವತ್ತೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಕಡೆಗಳಲ್ಲಿ ಅತಿ ಸೂಕ್ಷ್ಮ ಮತಗಟ್ಟೆಗಳು ಅಂತ ಹೇಳಿ ಪರಿಗಣನೆ ಕೂಡ ಮಾಡಲಾಗಿದೆ. ಪಿಂಕ್ ಮತದಾನ ಒಂದು ಕ್ಷೇತ್ರಗಳನ್ನ ಕೂಡ ಮಾಡಲಾಗಿದೆ. ಸೊ ಈಗಾಗಲೇ ಸಾಕಷ್ಟು ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ನಾಳೆ ಬೆಳಗ್ಗೆ 7 ಗಂಟೆಗೆ ಮತದಾನ ಆರಂಭ ಆಗಲಿದೆ.
ಸರ್